ಹುಡುಗಿಯ ತಾಯಿಗೆ ಬೆಂಕಿ ಹಚ್ಚಿರುವಂತಹ ಸೈಕೋ ಅರೆಸ್ಟ್ ಆಗಿದ್ದಾನೆ. ಮಗಳನ್ನ ಮದುವೆ ಮಾಡಿ ಕೊಡೋದಕ್ಕೆ ತಾಯಿಗೆ ಬೆಂಕಿ ಹಚ್ಚಿದ್ದ, ಬೆಂಕಿ ಹಾಕಿ ಸುಟ್ಟಿದ್ದ ಆರೋಪಿ ತಮಿಳುನಾಡಿನಲ್ಲಿ ಅರೆಸ್ಟ್ ಆಗಿದ್ದಾನೆ. ಮುತ್ತು ಅಭಿಮನ್ಯು ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಸವೇಶ್ವರ ನಗರದಲ್ಲಿ ಆಗಿರುವಂತಹ ಘಟನೆ ಇದು. ಸದ್ಯ ಈಗ ಆರೋಪಿ ಲಾಕ್ ಆಗಿದ್ದಾನೆ. ಈ ಅಭಿಮನ್ಯು ಅರೆಸ್ಟ್ ಆಗಿರುವಂತಹ ಆರೋಪಿ ಇದಾನಲ್ಲ, ಅವನು ಟೀ ಅಂಗಡಿಯನ್ನ ಇಟ್ಕೊಂಡಿದ್ದ. 4 ವರ್ಷಗಳಿಂದ ತಾಯಿ ಮತ್ತೆ ಮಗಳ ಜೊತೆಗೆ ವಾಸವಿದ್ದ. ಅಂದ್ರೆ ಯಾವ ಮಹಿಳೆಗೆ ಬೆಂಕಿ ಹಚ್ಚೋದಕ್ಕೆ ಮುಂದಾಗಿದ್ನಲ್ಲ, ಆ ಸಂತ್ರಸ್ತೆಯ ಜೊತೆಗೆ ಈ ಮುತ್ತು ಅನ್ನುವಂತಹ ವ್ಯಕ್ತಿ ವಾಸ ಇದ್ದ. 19 ವರ್ಷದ ಯುವತಿ ಅವಳು. ಅವಳಿಗೆ ಮದುವೆ ಮಾಡಿಕೊಡ್ಬೇಕು ನನಗೆ ಅಂತ ಹೇಳ್ಬಿಟ್ಟು ಪೀಡಿಸ್ತಾ ಇದ್ದ. ಯಾವಾಗ ಆ ಸಂತ್ರಸ್ತ ಮಹಿಳೆ ಒಪ್ಪೋದಿಲ್ವೋ ಆಗ ಆ ತಾಯಿಯ ಮೇಲೆ ಕೋಪಗೊಂಡು ಪೆಟ್ರೋಲ್ ಹಾಕಿ ಬೆಂಕಿ ಹಚ್ತಾನೆ. ಬಸವೇಶ್ವರ ನಗರದ ಸಾಣೆಗುರುವನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಅದಾದ್ಮೇಲೆ ಯಾವಾಗ ಬೆಂಕಿ ಹಾಕಿ ಸುಡೋದಕ್ಕೆ ಮುಂದಾಗ್ತಾನೋ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅದಾದ್ಮೇಲೆ ಪೊಲೀಸರು ವಿಚಾರಣೆಯನ್ನು ನಡೆಸಿ ಕೊನೆಗೂ ಸಹ ತಮಿಳುನಾಡಿನಲ್ಲಿ ಅವನನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಈಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ಅಂಕಿತಾ ಕೊಡ್ತಾರೆ. ಅಂಕಿತಾ, ಈ ಒಂದು ವ್ಯಕ್ತಿ ಮುತ್ತು ಅಭಿಮನ್ಯು, ಈ ಕಿರಾತಕನ ಬಗ್ಗೆ ಹೇಳೋದಾದ್ರೆ ಯಾವಾಗ ಅರೆಸ್ಟ್ ಆದ, ಯಾಕೆ ಈ ಪ್ರಕರಣ, ಹೇಗೆ ಇದು? ಬಸವೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ಮಂಗಳವಾರ ನಡೆದಂತಹ ಘಟನೆ ಇದು. ಮಗಳನ್ನ ಮದುವೆ ಮಾಡ್ಕೊಡೋದಕ್ಕೆ ಒಪ್ಪಿಲ್ಲ ಅಂತ ಹೇಳಿ ತಾಯಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದ. ಅದಾದ್ಮೇಲೆ ಆತ ಪರಾರಿಯಾಗಿದ್ದ. ಪೊಲೀಸರು ಕೂಡ ಒಂದು ವಿಶೇಷ ತಂಡವನ್ನ ರಚನೆ ಮಾಡಿಕೊಂಡು ಆರೋಪಿಯ ಪತ್ತೆಗಾಗಿ ಬಲೆ ಬೀಸಿದ್ರು. ಕೊನೆಗೂ ಕೂಡ ಆರೋಪಿ ಮುತ್ತು ಅಲಿಯಾಸ್ ಅಭಿಮನ್ಯು ಎಂಬಾತನನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈತ ಅಂದ್ರೆ ಮಹಿಳೆ ಗೀತಾ ಮತ್ತೆ ಆ ಗೀತಾ ಮಗಳು ಜೊತೆ ಒಟ್ಟಿಗೆ ವಾಸವಾಗಿರ್ತಾನೆ ಬಸವೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮನೆಯೊಂದರಲ್ಲಿ. ಆದ್ರೆ ತಾಯಿಯ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡಿದ್ದಂತಹ ಯುವಕ ಮಗಳಿಗೆ 19 ವರ್ಷ ತುಂಬಿದ ಬಳಿಕ ಮಗಳನ್ನ ಮದುವೆ ಮಾಡಿಕೊಡು ಅಂತ ಹೇಳಿ ದಂಬಾಲು ಬಿದ್ದಿರ್ತಾನೆ. ಆದ್ರೆ ಅದಕ್ಕೆ ಮಹಿಳೆ ಯಾವುದೇ ಕಾರಣಕ್ಕೂ ನಾನು ನನ್ನ ಮಗಳನ್ನ ಮದುವೆ ಮಾಡಿಕೊಡಲ್ಲ ಅಂತ ಹೇಳಿ ಹೇಳಿರ್ತಾರೆ. ಆ ಕೋಪಕ್ಕೆ ಪೆಟ್ರೋಲ್ ತೆಗೆದುಕೊಂಡು ಬಂದು ಮನೆಯ ಬಳಿಯೇ ಪೆಟ್ರೋಲ್ ಸುರಿದು ಆಕೆಯನ್ನ ಕೊಲೆ ಮಾಡೋದಕ್ಕೆ ಮುಂದಾಗಿದ್ದಾನೆ. ಆದ್ರೆ ತಕ್ಷಣ ಏನು ಬರ್ನ್ ಆಗಿತ್ತು, ಅಲ್ಲಿದ್ದಂತಹ ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಆ ಮಹಿಳೆ ಗೀತಾ ಅನ್ನೋರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಇತ್ತ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಇದೇ ರೀಸನ್ ಅಥವಾ ಅವರಿಬ್ಬರ ಮಧ್ಯ ಬೇರೆ ಏನಾದ್ರೂ ಈ ರೀತಿಯ ಘಟನೆಗೆ ಕಾರಣ ಆಯ್ತಾ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜಗದೀಶ್, ಥ್ಯಾಂಕ್ ಯು ಅಂಕಿತಾ ನಿಮ್ಮೆಲ್ಲ ಮಾಹಿತಿಯಿಂದ.